ಇಂಟಿಗ್ರೇಟೆಡ್ ಕ್ರಾಪ್ಸ್ ಎಲ್ಲ ಇಂಟಿಗ್ರೇಟೆಡ್ ಕ್ರಾಪ್ಸ್ ಇರುತ್ತೆ, ಎಲ್ಲ ತರನು ವೆರೈಟಿಗಳು ಇರುತ್ತೆ. ಓಕೆ. ಸೊ ಈಗ ಈ ಒಂದು ಮಳಿಗೆನಲ್ಲಿ ಏನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ? ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಜ್ಞಾನೇಶ್ವರ್ ಅಂತ, ಚಿತ್ರದುರ್ಗ ತಾಲೂಕು ದೊಡ್ಡಸಿದ್ದನಹಳ್ಳಿ ಗ್ರಾಮದಿಂದ ಅಲ್ಲಿಂದ ಬರ್ತಾ ಇದ್ದಾರೆ. ಹೌದು ಸರ್, ಈಗ ಈ ಒಂದು ರೈತ ಸಂತೆ ನಡೀತಿದ್ದಿಲ್ಲ ಆರ್.ಆರ್. ನಗರಲ್ಲಿ. ಸೊ ಈ ಒಂದು ಮಳಿಗೆನಲ್ಲಿ ಏನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಸರ್? ಸರ್, ನಮ್ದೇ ಆದ ಒಂದು ಗೋಶಾಲೆ ಇದೆ ಸರ್, ಚಿಕ್ಕದು. ಒಂದು Okay. 20 ಹಸು ದೇಶಿ ಹಸುಗಳಿದೆ. ಅದರಲ್ಲಿ ಗುಜರಾತಿನ ಗೀರ್ ತಳಿ ಹಸುಗಳು. ಓಕೆ. ಸೊ ಅದರಲ್ಲಿ ನಾವು ಹಾಲನ್ನು ಮಾರಾಟ ಮಾಡಲ್ಲ. ನಾವು ಹಾ. ತುಪ್ಪ, ಆ ಹಾಲನ್ನ ಕಾಯಿಸಿ ಬೆಣ್ಣೆ ಮಾಡಿ, ಹಾ. ಬೆಣ್ಣೆ ಮತ್ತೆ ತುಪ್ಪವನ್ನ ಇಲ್ಲಿ ಮಾರಾಟ ಮಾರಾಟ ಮಾಡ್ತಾರೆ. ಮಾಡ್ತಾರೆ. ಅಂದ್ರೆ ಈಗ ಬಟರ್ ಕೂಡ ನೀವು ಮಾರಾಟ ಮಾಡ್ತಾ ಹೌದು. ಸದ್ಯಕ್ಕೆ ಈಗ ನಾನು ನೋಡ್ತಾ ಇದ್ದೆ ತುಪ್ಪ ಮಾರಾಟ ಸರ್, ಮಾಡ್ತಾ ಇದ್ರು. ತುಪ್ಪ. ಅಂದ್ರೆ ಎ ಟು ಗಿ ಅಂತ ಏನ್ ಹೇಳ್ತೀವಿ. A2G ಸರ್. ಸರ್, ಏನಿದೆ ಸರ್ ಕಾಸ್ಟ್ ಇದು? ಇದು 1/4 kg 700 ರೂಪಾಯಿ ಸರ್. 1/4 kg 700. ಸೊ ಅಂದ್ರೆ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಮತ್ತೆ Organic ದೇಸಿ. ಇದನ್ನ ಮಾಡೋ ಪ್ರೊಸೆಸಿಂಗ್ ಹೇಗೆ ಅಂದ್ರೆ, ಕಟ್ಟಿಗೆ ಒಲೆನಲ್ಲಿ ಹಾಲು ಕಾಯಿಸಿ, ಓಕೆ. ಮೊಸರು ಮಾಡಿ, ಮೊಸರನ್ನ Okay. ಹೆಪ್ಪಾಕಿ, ಓಕೆ. ಮೊಸರು ಮಾಡಿ, ಮೊಸರನ್ನ ಕಡ್ದು ಬೆಣ್ಣೆ ತೆಗೆದು, ಅಂದ್ರೆ ನಾವು ಏನು ಟ್ರೆಡಿಷನಲ್ ಮೆಥಡ್ ಅಂತ ಹೇಳ್ತೀವಿ. ಸೊ ಅಜ್ಜಿ ಕಾಲದಲ್ಲಿ ಏನ್ ಮಾಡ್ತಿದ್ರು ತಾತ ಹಾ, ಕಾಲದಲ್ಲಿ, ಆ ತರ. ಅದೇ ಮಟ್ಟದಲ್ಲಿ ಮಾಡ್ತಾರೆ. ಓಕೆ. ಸೊ ಅದು ಬಿಟ್ರೆ ಬೇರೆ ಏನೇನಿದೆ ಸರ್? ನಮ್ಮಲ್ಲಿ ಜೇನು ಸಾಕಾಣಿಕೆ ಮಾಡಿದ್ವಿ ಸರ್. ನೀವು ಜೇನು ಸಾಕಾಣಿಕೆ ಜೇನು ಕೂಡ ಸಾಕಾಣಿಕೆ. ಮಾಡ್ತೀರಾ? ಓಕೆ. ಅದರದೇ ಆದಂತಹ ಓಕೆ. ಏನಿದೆ ಸರ್ ಇದು ಕಾಸ್ಟ್? ಇದು 800 ರೂಪಾಯಿ ಕೆಜಿ ಸರ್. 800 ರೂಪಾಯಿ ಕೆಜಿ. ಸೊ ಇಲ್ಲಿ ಗ್ರಾಹಕರ ಒಂದು ರೆಸ್ಪಾನ್ಸ್ ಯಾವ ತರ ಇದೆ? ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಮತ್ತೆ ಬರ್ತಾ ಇದ್ದಾರೆ. ಓಕೆ. ಆಮೇಲೆ ಇದ್ರ ಬಳಕೆನೂ ಸಹ ನಾವು ಹೇಳ್ಕೊಡ್ತಾ ಇದೀವಿ, ಯಾವ ರೀತಿ ಬಳಸಬೇಕು ಅಂತ. ಓಕೆ. ರಿಪಿಟೇಟಿವ್ ಕಸ್ಟಮರ್ಸ್ ಇದ್ದಾರೆ. ಹೌದೌದು ಸರ್. ಸೊ ಅದು ಬಿಟ್ರೆ ನಮ್ಮಲ್ಲೇ ಬೆಳೆದಿರ್ತಕ್ಕಂಥ ನ್ಯಾಚುರಲ್ ಪಪ್ಪಾಯಿ ಸರ್. ಪಪ್ಪಾಯ. ಪಪ್ಪಾಯಿ ಸರ್. ಓಕೆ. ಆಮೇಲೆ ಬದನೆಕಾಯಿ ಇತ್ತು, ಖಾಲಿ ಆಯ್ತು. ಇದು ನಾಟಿ ಕರಿಬೇವು ಸರ್, ನಮ್ಮಲ್ಲೇ ಬೆಳೆದಿರ್ತಕ್ಕಂಥದ್ದು. ಓಕೆ. ಹಾ. ಸೊ ಅಂದ್ರೆ ಈಗ ಕಂಪ್ಲೀಟ್ ಆಗಿ ನೀವೊಂದು ಸಾವಯವ ಪದ್ಧತಿನಲ್ಲಿ ಕೃಷಿ ಮಾಡಿಕೊಂಡು ಹೌದು ಸರ್. ನಿಮ್ಮ ಏನೊಂದು ಪದಾರ್ಥಗಳನ್ನ ಈ ಒಂದು ಸಂತೆನಲ್ಲಿ ಮಾರಾಟ ಮಾಡಿ. ಮಾರಾಟ ಮಾಡಿ. ಸರ್, ಈಗ ನಮ್ಗೆ ಈ ಜೇನ್ ಇರ್ಬೋದು ಅಥವಾ ಎ ಟು ಗಿ ಇರ್ಬೋದು, ಏನಾದ್ರು ಬೇಕು ಅಂತಂದ್ರೆ ನೀವು ವಾಟ್ಸಪ್ ಅಲ್ಲಿ ಆರ್ಡರ್ ಮಾಡಿದ್ರೆ ಕಳ್ಸಿಕೊಡ್ತೀರಾ? ಕಳಿಸ್ಕೊಡ್ತೀವಿ ಸರ್. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್? 9916061765. ಓಕೆ. ಥ್ಯಾಂಕ್ ಯು. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ನಿಮ್ಮ ಹೆಸರು? ಸರ್, ನಾನು ಸೋಮಶೇಖರ್ ಅಂತ. ಸರ್, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿಯಿಂದ ಬರ್ತಾ ಇದ್ದೀವಿ. ಚಿಂತಾಮಣಿ. ಹೌದು. ಚಿಂತಾಮಣಿ ಪಕ್ಕ ಹಳ್ಳಿ ಕೈವಾರದ ಹತ್ರ ಒಂದು ಅಟ್ಟೂರ್ ಅಂತ. ಓಕೆ. ಸರ್, ಈ ಒಂದು ಮಳಿಗೆನಲ್ಲಿ ಅಂದ್ರೆ ರೈತ ಸಂತೆನಲ್ಲಿ ಏನೆಲ್ಲ ಪದಾರ್ಥಗಳನ್ನ ನೀವು ಮಾರಾಟ ಸರ್, ಮಾಡ್ತೀರಾ? ನಾವು ಕಂಪ್ಲೀಟ್ಲಿ ಸಾವಯವ ಕೃಷಿ ಸರ್. ನಾವು ಅಂದ್ರೆ organic farming. ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತೀವಿ. 2016 ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ. ಓಕೆ. ಸೊ ಸುಮಾರು ನಾವು 15 20 ವೆರೈಟಿ ವೆಜಿಟೇಬಲ್ಸ್ ನ ಬೆಳಿತೀವಿ, ಇಂಟಿಗ್ರೇಟೆಡ್ ಕ್ರಾಪ್ಸ್ ಆಗಿ. ಓಕೆ. ಇಂಟಿಗ್ರೇಟೆಡ್ ಕ್ರಾಪ್ಸ್. ಎಲ್ಲ ಇಂಟಿಗ್ರೇಟೆಡ್ ಕ್ರಾಪ್ಸ್ ಇರುತ್ತೆ, ಎಲ್ಲ ತರನು ವೆರೈಟಿಗಳು ಇರುತ್ತೆ. ಓಕೆ. ಸೊ ಈಗ ಈ ಒಂದು ಮಳಿಗೆನಲ್ಲಿ ಏನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ? ಸರ್, ಈ ಮಳಿಗೆಯಲ್ಲಿ ಇದು ಟೊಮೊಟೊ ಮಾರ್ತೀವಿ, ಹಾಗಲಕಾಯಿ ಮಾರ್ತೀವಿ, ಮೆಣಸಿನಕಾಯಿ ಮಾರ್ತೀವಿ, ಹ್ಮ್. ಬಾಳೆಹಣ್ಣು ಮಾರ್ತೀವಿ, ವಾಟರ್ ಆಪಲ್ ಮಾರ್ತೀವಿ, ಪಪ್ಪಾಯ ಮಾರ್ತೀವಿ, ಶುಂಠಿ ಮಾರ್ತೀವಿ, ಓಕೆ. ಹೀರೆಕಾಯಿ ಮಾರ್ತೀವಿ, ಓಕೆ. ಸೋರೆಕಾಯಿ ಮಾರ್ತೀವಿ, ಎಲ್ಲಾ ತರ ಕಂಪ್ಲೀಟ್ ಆಗಿ ವೆಜಿಟೇಬಲ್ಸ್ ಮತ್ತೆ ನಿಮ್ಮ ವೆಜಿಟೇಬಲ್ಸ್. ಸೊ ಇದು ಒಂಥರ ನನಗೆ ವಿಶೇಷವಾಗಿ ಕಾಣಿಸ್ತಾ ಇದೆ. ಏನ್ ಸರ್ ಇದು? ಸೊ ಇದು ಬಾಸ್ಮತಿ ಎಲೆ ಅಂತ. ಬಾಸ್ಮತಿ ಎಲೆ. ಹೌದು. ಇದೇನಾಗತ್ತಂದ್ರೆ ರೈಸ್ಗೆ ಈ ಎಲೆ ಹಾಕಿದ್ರೆ ಬಾಸ್ಮತಿ ಸ್ಮೆಲ್ ಬರುತ್ತೆ, ಫ್ಲೇವರ್ ಬರುತ್ತೆ, ಅದಕ್ಕಾಗಿ ಯೂಸ್ ಮಾಡ್ತಾರೆ ಇದನ್ನ. ಓಕೆ. ಇದನ್ನ ಡ್ರೈ ಆಗಿ ಯೂಸ್ ಮಾಡಬಹುದು, ನೀವು ಅಥವಾ ಹಸಿಯಾಗಿನೂ ಕೂಡ ಯೂಸ್ ಮಾಡ್ಬೋದು. ಹಸಿಯಾಗಿ ಯೂಸ್ ಮಾಡ್ತಾರೆ. ಸರ್, ಇದು ಏನಿದೆ ಕಾಸ್ಟ್? ಕಾಸ್ಟ್ 50 ರೂಪೀಸ್ ಇದೆ ಸರ್. 50 rupees. ಬೆಂಚ್ ಈಚ್ ಬಂಚ್. ಓಕೆ. ಇದು ಕೂಡ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ? ಕಂಪ್ಲೀಟ್ಲಿ ಸರ್ ಆರ್ಗಾನಿಕ್. ಇದು ಯಾವುದೊಂದು ಇದು ಕಂಪ್ಲೀಟ್ಲಿ ವಿಷಮುಕ್ತ ಆಹಾರ ಇದು. ಓಕೆ. ಯಾವುದು ಸದ್ಯಕ್ಕೆ ಇಷ್ಟೆಲ್ಲ ನೀವು ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್, ನಿಮ್ಮ ಒಂದು ತೋಟದಲ್ಲಿ ಬೆಳೀತಕ್ಕಂಥ ಫ್ರೂಟ್ಸ್ ಅನ್ನ ಈ ಒಂದು ಸಂತೆನಲ್ಲಿ ಮಾರಾಟ ಮಾಡ್ತಾರೆ. ನೀವು ಹೇಳ್ದಾಗೆ ಹಾಗಲಕಾಯಿ, ಬೆಂಡೆಕಾಯಿ ಆ ತರದೆಲ್ಲ ಎಲ್ಲ ತರ ತರಕಾರಿಗಳನ್ನು ನೀವು ಮಾರಾಟ ಮಾಡಿ. ಅದರಲ್ಲೂ ಕೂಡ ನಾವು ಸೆಗ್ರಿಗೇಟ್ ಮಾಡ್ಕೊಳ್ತೀವಿ. ಲಾಂಗ್ ಟರ್ಮ್ ಕ್ರಾಪ್, 3 months ಕ್ರಾಪ್, 50 days ಕ್ರಾಪ್ಸ್ ಏನ್ ಬರುತ್ತೆ, ಓಕೆ. ಸೊ ಅದನ್ನ ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ನಾವು ಬೆಳಿತೀವಿ. ಸೊ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ಓಕೆ. ಸರ್, ಈಗ ನಿಮ್ಮ ಒಂದು ಪ್ರಾಡಕ್ಟ್ಸ್ ಗಳು ಬೇಕು ಅಂತಂದ್ರೆ ನಾವು ಪ್ರತಿ ವಾರ ಈ ಒಂದು ಸಂತೆಗೆ ಬರ್ಬೇಕು. ಹೌದು. ಅಕಸ್ಮಾತ್ ಏನಾದ್ರೂ ಆನ್ಲೈನ್? ಸರ್, ನಮ್ಗೆ ಈಗ ನೋಡಿ, ಇದೊಂದು ನಮ್ಗೆ ಪ್ರತಿ ಶನಿವಾರ ಇಲ್ಲಿ ಸಿಗ್ತೀವಿ. ಮತ್ತೆ ಮೊದಲನೇ ಮತ್ತು 3ನೇ ಶನಿವಾರ ಬಂದು ನಾವು ಸರ್ಜಾಪುರದ ಹತ್ರ ಸಿಗ್ತೀವಿ. ಅಲ್ಲಿ ಭೂಮಿ ಅಂತ ಒಂದು ಕಾಲೇಜ್ ಇದೆ, ಅಲ್ಲಿ ನಾವು ಕೂಡ ಇದೇ ತರ ಸ್ಟಾಲ್ ಹಾಕ್ತಿವಿ. ಓಕೆ. ಫಸ್ಟ್ ಅಂಡ್ 3rd ವೀಕ್ ಅಲ್ಲಿ ಅಲ್ಲಿ ಇರ್ತಾರೆ. ಮತ್ತೆ ಎವ್ರಿ ಸಂಡೇ ಯಲಹಂಕದಲ್ಲಿ ಸಿಗ್ತೀವಿ ನಾವು. ಓಕೆ. ಎವ್ರಿ ಸಂಡೇ. ಓಕೆ. ಎವ್ರಿ ಸಂಡೇ ಯಲಹಂಕದಲ್ಲಿ ಸಿಗ್ತೀವಿ. ಎವ್ರಿ ಫ್ರೈಡೆ ಬಂದು ಯಶವಂತಪುರಕ್ಕೆ ಬರ್ತೀವಿ ನಾವು. ಒಂದು ಕಂಪ್ನಿಗೆ ನಾವು ಬಾಸ್ಕೆಟ್ ಟೈಪ್ ಅಲ್ಲಿ ಡೆಲಿವರಿ ಕೊಡ್ತಾ ಇದೀವಿ ಆಲ್ರೆಡಿ. ಸೊ ಅದೊಂದು ಆರೋಗ್ಯ ಕೃಷಿ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ಬಿಟ್ಟು ಒಂದು NGO ಕಂಪನಿ ಜೊತೆ ನಾವು ಟೈ ಅಪ್ ಹಾಕೊಂಡು ನಾವು ಮಾಡ್ತಾ ಇದೀವಿ. ಸೊ ಆ ತರ ನಾವು ಸಿಗ್ತೀವಿ ಸರ್. ಯಶವಂತಪುರ, ಯಲಹಂಕ, ಸರ್ಜಾಪುರ ರೋಡು, ಮತ್ತೆ ಇಲ್ಲಿ ಮನೀಶ್ ಕಾರ್ನರ್ ಎದುರು RR ನಗರದಲ್ಲಿ ನಾವು ಅವೈಲೇಬಲ್ ಇರ್ತೀವಿ. ಓಕೆ. ಫೈನ್ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್? 9986 999866. ಓಕೆ. ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರೇಖಾ ಅಂತ ಹೇಳಿ. ಎಲ್ಲಿಂದ ಬರ್ತಾ ಇದ್ದಾರೆ ಮೇಡಮ್? ನಾವು ಕೊಪ್ಪಳದಿಂದ ಬರ್ತಿದ್ದೀವಿ. ಕೊಪ್ಪಳದಿಂದ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಿಂದ. ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿ? ಸರ್ 550 600 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರದಿಂದ ನಿಮ್ಮ ಒಂದು ನಮ್ದು ಬೆಳಿತಾರೆ ಪ್ರಾಡಕ್ಟ್ ಜವರಿ ನಾಟಿದು ನಾಟಿ ಜವಾರಿ ಅಂತೀರಲ್ಲ? ಜವಾರಿ ಇದು ನಮ್ಮ ಕಡೆ ಜವಾರಿ ಅಂತ ಹೇಳ್ತೀವಿ, ಈ ಕಡೆ ನಾಟಿ ಅಂತ ಕರೀತಾರೆ. ಅದನ್ನ ನಾವಿಲ್ಲಿ
ಇಂಟ್ರೊಡ್ಯೂಸ್ ಮಾಡಿ ಮಾರಾಟ Introduce ಮಾಡಿ ಮಾಡ್ತಾರೆ. ಮಾರಾಟ ಮಾಡ್ತೇವೆ ಓಕೆ, ಏನೆಲ್ಲ ಮಾರಾಟ ಮಾಡ್ತಿದ್ರೆ ಮೇಡಮ್? ಸರ್ ನಾವು ಬೆಳಿತೀವಿ ಕಡ್ಲೆಬೇಳೆ ಎಲ್ಲ ಬೆಳಿತಿಲ್ಲ ಆದ್ರಿಂದಾನೇ ಮತ್ತೆ ಬೇರೆ Value added. ಬೇರೆ ನಾವು ಅದನ್ನ ಮಾರಾಟ ಮಾಡ್ತಾರೆ ಮಾರಾಟ ಮಾಡ್ತಿದ್ರಿ. ಅಂದ್ರೆ ನೀವೇ ಮಾಡಿ ಸ್ವಂತ? ನಾವೇ ಸ್ವಂತ ಮಾಡಿ ಮಾಡ್ತೀವಿ. ಅವಲಕ್ಕಿ ಮಿಕ್ಚರ್ ಮಾಡ್ತೀವಿ, ಓಕೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತೀವಿ, ಓಕೆ ಖರ್ಜೂರ್ ಬರ್ಫಿ, ಬೇಸನ್ ಲಡ್ಡು ನಾವೇ ಬೆಳೆಯುವಂತ ಕಡಲೆ ಬೆಳೆಯಿಂದ ನಾವೇ ಮಾಡೋದು. ಕಡಲೆ ಬೀಜನೂ ಮಾಡ್ತೀವಿ, ಜೋಳದ ಉಂಡೆ, ಓಕೆ ಆಮೇಲೆ ಕಡಲೆಪುರಿ, ಪಾಪ್ಕಾರ್ನು, ಹ್ಮ್ ಅಂದ್ರೆ ಹುರ್ಗಡ್ಲೆ, ಊರ್ಗಡ್ಲೆ. ರೊಟ್ಟಿ, ಆಮೇಲೆ ಸಜ್ಜೆ, ಹಾ. ಕಡಲೆ ಹಿಟ್ಟು, ಕಡಲೆಬೇಳೆ, ಕಡಲೆಕಾಳು ಈಗ ಇದೆಲ್ಲ ಮಿಲೆಟ್ಸ್ ನಾವೇ ಬೆಳಿತೀವಿ ಸರ್. ನೀವೇ ಬೆಳಿತೀರಾ? ನಾವೇ ಬೆಳಿತೀವಿ sir. ನೀವೇ ಡೈರೆಕ್ಟ್ ಆಗಿ ಬೆಳೆಯೋದು? ಅದರಿಂದ ಗಂಜಿ ಮಾಡ್ಕೋಬಹುದು, ಹಾ. ಅನ್ನ ಮಾಡ್ಕೋಬಹುದು, ಕಿಚಡಿ, ಆಮೇಲೆ ಒಬ್ಬೊಬ್ರು ಹಾಲ್ ತರ ಮಾಡ್ಕೊಂಡು ಕುಡಿತಾರ. ಅದರಿಂದ ಓಕೆ, ಅಂದ್ರೆ ಈಗ ಏನು ಹೆಲ್ತ್ ಕಾನ್ಶಿಯಸ್ ಇರುತ್ತೆ ಅವರು. ಅದು ತುಂಬಾ ಒಳ್ಳೇದು ಸರ್. ಅದು ಈಗ 160 ಮೇಡಮ್ ನಮ್ ಅದಕ್ಕೆ ಕಡೆ ಅದನ್ನ ನಾವು ರೊಟ್ಟಿ ಮಾಡ್ತೀವಿ ಅಷ್ಟೇ. ಅಂದ್ರೆ ಈಗ ಈ ಕಡೆ ಬೇರೆ ಬೇರೆ ವೆರೈಟಿ ಮಾಡ್ಕೋತಾರೆ, ಮುದ್ದೆ ತರ ಮಾಡ್ಕೋತಾರೆ, ಓಕೆ ದೋಸೆ ತರ ಮಾಡ್ಕೋತಾರೆ. ಅವ್ರವ್ರಿಗೆ ಯಾವ ತರ ಟೇಸ್ಟ್ ಅನ್ಸುತ್ತೆ. ಈಗ ಇದು ನಿಮ್ಮ ಉತ್ತರ ಕರ್ನಾಟಕ ಭಾಗದ ಅದು ರೊಟ್ಟಿ. ರೊಟ್ಟಿ ಸರ್. ರೊಟ್ಟಿ, ಸಜ್ಜೆ ರೊಟ್ಟಿ, ಕಡಕ್ ರೊಟ್ಟಿ, ಜೋಳದ ರೊಟ್ಟಿನೂ ಸಿಗುತ್ತೆ, ಸಜ್ಜೆ ರೊಟ್ಟಿನೂ ಸಿಗುತ್ತೆ. ಸೊ ಈಗ ನಿಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇನು ಐಟಮ್ಸ್ ಗಳನ್ನ ಮಾರಾಟ ಮಾಡ್ತಿರೋ ಅದನ್ನ ಇಲ್ಲಿ ಮಾರಾಟ ಹಾ, ಮಾಡಿ. ನಾವ್ ಇಲ್ಲಿ ಮಾಡ್ತೀವಿ ಸರ್. ಓಕೆ, ನಿಮ್ಮಲ್ಲಿ ಈಗ ಸದ್ಯಕ್ಕೆ ಕಡಕ್ ರೊಟ್ಟಿ ಇರ್ಬೋದು, ಮತ್ತೆ ನವಣೆ, ಸಜ್ಜೆ ಆ ತರದೆಲ್ಲ ಪೌಡರ್ಸ್, ಜೋಳದ ಪೌಡರ್, ಮತ್ತೆ ನಾವ್ ಏನ್ ಬೆಳಿತೀವಿ ಅದನ್ನ ನಾವ್ ಇಲ್ಲಿ ತಗೊಂಬಂದು ವ್ಯಾಲ್ಯೂ ಆಡೆಡ್ ಐಟಮ್ಸ್ ಎಲ್ಲ ಮಾಡಿ ಮಾರಾಟ ಮಾಡ್ತೀವಿ ಮಾಡ್ತಾರೆ ಸರ್. ಮೇಡಮ್. ಈಗ ಜನರಿಗೆ ಒಳ್ಳೇದು ವಿಷಮುಕ್ತ ಆಹಾರ ಕೊಡ್ಬೇಕಂತ ನಾವು ಒಂದ್ ಒಳ್ಳೆ ಅಂದ್ರೆ ಈಗ ನೀವು ಎಲ್ಲ ಸಾವಯವ ಪದ್ಧತಿನಲ್ಲಿ ಬೆಳೆಯುವಂಥದ್ದು. ಸಾವಯವ ಪದ್ಧತಿ. ಓಕೆ, ಈಗ ಈ ಒಂದು ಪದಾರ್ಥಗಳನ್ನ ನಾವು ತಗೋಬೇಕು ಅಂತಂದ್ರೆ ಶನಿವಾರ ಸಂತೆಗೆ ಹಾ, ಬರ್ಬೇಕು. ಶನಿವಾರ ಸಂತೆಗೆ ಪ್ರತಿ ವಾರ ನಾವ್ ಇಲ್ಲಿ ಬರ್ತೀವಿ, ಓಕೆ, ನೀವು ತಗೋಬಹುದು ಸರ್. ಅಕಸ್ಮಾತ್ ಫ್ರೆಶ್ ಆಗಿ ಸಿಗುತ್ತೆ ನಿಮ್ಗೆ ಯಾವಾಗ್ಲೂ. ಅಕಸ್ಮಾತ್ ನಮ್ಗೆ ಏನಾದ್ರು ಬೇರೆ ದಿನಗಳಲ್ಲಿ ಬೇಕು ಅಂತಂದ್ರೆ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿದ್ರೆ ನಾವು ನಿಮಗೆ ನೀವೇ ಡೆಲಿವರಿ ಮಾಡಿ. ಡೆಲಿವರಿ ಕೊಡು. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಮೇಡಮ್? ನಂಬರ್ ಕೊಡ್ತೀನಿ ಸರ್. ಓಕೆ 094 ಓಕೆ 9008. ಓಕೆ, ಥ್ಯಾಂಕ್ ಯು.